ಪ್ರಾರ್ಥನೆಗಳಿಗೆ ಉತ್ತರ ಸಿಗದಿದ್ರೆ ತುಂಬಾ ನೋವಾಗುತ್ತೆ ಅಲ್ವಾ? ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಿದ್ದೀಯಾ, ಆದರೆ ಉತ್ತರ ಬಂದಿಲ್ಲ. ಆದರೂ ನಿನ್ನ ನಿರೀಕ್ಷೆಯನ್ನು ಬಿಡಬಾರದು. ದೇವರಿಗೆ ಸ್ತೋತ್ರ. ಅವರು ಸುಳ್ಳು ಹೇಳುವುದಿಲ್ಲ, ಸುಳ್ಳು ಹೇಳಲು ಸಾಧ್ಯವಿಲ್ಲ. ಅವರು ಮಾತು ಕೊಟ್ಟರೆ ಅದನ್ನು ನೆರವೇರಿಸುತ್ತಾರೆ ಎಂದು ಯೋಬನು ಹೇಳುತ್ತಾನೆ. ಇಗೋ, ಅವರು ನನ್ನನ್ನು ಕೊಂದರೂ ನಾನು ಅವರಲ್ಲಿ ನಿರೀಕ್ಷೆ ಇಡುತ್ತೇನೆ ಎಂದು 13 ದಿನ 15 ವಚನದಲ್ಲಿ ಇದೆ. ಇಗೋ, ಅವರು ನನ್ನನ್ನು ಕೊಂದರೂ ನಾನು ಅವರಿಗಾಗಿ ನಿರೀಕ್ಷೆ ಇಡುತ್ತೇನೆ. ಅಂತಹ ಆಳವಾದ ನಂಬಿಕೆ ದೇವರ ಮೇಲಿರಬೇಕು ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ನಂಬಿರೋದನ್ನು ನನಗೆ ಗೊತ್ತಿದೆ. ಆದ್ದರಿಂದ ದೇವರ ಬಗ್ಗೆ ಯಾವಾಗಲೂ ಸರಿಯಾದ ಮಾತುಗಳನ್ನು ಹೇಳಲು ಪ್ರಯತ್ನಿಸ್ತೇನೆ. ಬಾಧೆ, ಕಷ್ಟ, ಸಂಕಷ್ಟ, ನೋವು, ಅವಮಾನ, ಹೀನಾಯ್ಕೆ ಅಥವಾ ಯಾವುದೇ ಸಂಕಷ್ಟ, ಈವನ್ ಕ್ರಿಸ್ತನ ಪ್ರೀತಿಯಿಂದ ನಿನ್ನನ್ನು ಏನೂ ಬೇರ್ಪಡಿಸದು. ಹಾಲೆಲೂಯ. ಎಲ್ಲವೂ ಚೆನ್ನಾಗಿರುವಾಗ ಸ್ತೋತ್ರ ಸ್ತೋತ್ರ, ಹಾಲೆಲೂಯ, ಎಲ್ಲವೂ ಒಳ್ಳೆಯದಾಗಿರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರು ನಮಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದಾರೆ ನೋಡಿ. ಯೋಬನನ್ನು ನೋಡಿ. ದೇವರ ಬಗ್ಗೆ ಯುಕ್ತವಾದ ಮಾತುಗಳನ್ನು ಯೋಬನು ಹೇಳಿದಾನೆ ಎಂದು ದೇವರನ್ನು ಸ್ತುತಿಸ್ತಾರೆ. ಹಾಲೆಲೂಯ. ನೀವು ಯೋಬು ಅಧ್ಯಾಯ 42 ಓದಿದ್ರೆ ಯೋಬನು ಹೇಳ್ತಾನೆ, ದೇವರು ಉದ್ದೇಶಿಸಿದ ಯಾವುದೇ ಕಾರ್ಯವು ವಿಫಲವಾಗದು ಎಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಯೋಬನು ದೇವರ ಬಗ್ಗೆ ಯುಕ್ತವಾದ ಮಾತುಗಳನ್ನು ಹೇಳಿದ್ದಾನೆ. ಹಾಗಾದ್ರೆ ನೀನು ನಿನ್ನ ಕಷ್ಟಗಳಲ್ಲಿ ದೇವರ ಬಗ್ಗೆ ಏನು ಹೇಳಬೇಕು ಎಂದರೆ, ದೇವರು ನಂಬಿಕಸ್ಥನು. ನಾನು ಲಜ್ಜೆ ಪಡೋದಿಲ್ಲ. ದೇವರ ಕಡೆ ನೋಡಿದವರ ಮುಖಗಳು ಎಲ್ಲವೂ ಪ್ರಕಾಶಮಾನವಾಗಿವೆ. ದೇವರು ಎಂದಿಗೂ ನನ್ನ ತಲೆ ಕೆಳಗೆ ಬಗ್ಗಿಸಿಲ್ಲ. ಅವನು ನನಗೆ ಅವಮಾನವನ್ನು ಅನುಭವಿಸದಂತೆ ನೋಡ್ಕೊಂಡಿದ್ದಾನೆ. ದೇವರ ಬಗ್ಗೆ ಯುಕ್ತವಾದ ಮಾತುಗಳನ್ನು ಯಾವಾಗಲೂ ಹೇಳಬೇಕು.